ಹಾಯ್ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ರೇಷನ್ ಕಾರ್ಡ್ ಬಗ್ಗೆ ಭಾಳಷ್ಟು ಜನ ಕೇಳ್ತಾ ಇದ್ರು. ಸೊ ಆ ರೇಷನ್ ಕಾರ್ಡ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ. ಅಧಿಕೃತವಾಗಿ ಈಗ ಯಾವುದೇ ಥರದ ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲಿಕ್ಕೆ ಯಾವುದೇ ಅಧಿಕೃತವಾಗಿ ಸರ್ಕಾರದಿಂದ ಮಾಹಿತಿ ಇಲ್ಲ. ಆದರೆ ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಬಹುತೇಕ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಹಾಕಲಿಕ್ಕೆ ಏನೋ ಒಂದು ನೋಟಿಫಿಕೇಷನ್ನು ಬರಬಹುದು ಅನ್ನುವಂಥ ಒಂದು ಮಾಹಿತಿ ಇದೆ. ಸೊ ಅದರ ಜೊತೆಯಲ್ಲಿ ಇದಕ್ಕಿಂತ ಮುಂಚೆ ಯಾರಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ಅವ್ರದ್ದು ಅರ್ಜಿ ಯಾವುದೋ ಕಾರಣಗಳಿಂದ ಒಂದು ತಿರಸ್ಕಾರವಾಗಿದ್ದರೆ ಅಥವಾ ರಿಜೆಕ್ಟ್ ಆಗಿದ್ದರೆ, ಅಥವಾ ಭಾಳಷ್ಟು ಜನರದು ಈಗಾಗಲೇ BPL ಬದಲಿಗೆ APL ಆಗಿ ಪರಿವರ್ತನೆ ಆಗಿದ್ದು ಅಂಥವು ಕೂಡ ಅವ್ರಿಗೂ ಕೂಡ ಕೆಲವೊಂದು ಷರತ್ತಿನೊಂದಿಗೆ ಎಲ್ಲದಕ್ಕೂ ಅನುಕೂಲ ಆಗುವಂಥ ಮುಂದೆ ಸೂಚನೆಗಳು ಇವೆ. ಸೊ ಅದರಲ್ಲಿ ಕೆಲವೊಂದು ಷರತ್ತುಗಳು ಕೂಡ ಈಗಾಗಲೇ ನಾವು ನೋಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಷರತ್ತುಗಳಂದರೆ, ಒಂದು, ಅವರು ಇನ್ಕಮ್ ಟ್ಯಾಕ್ಸ್, ಯಾವುದೇ ತರಹದ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರಬಾರದು, ಮತ್ತು 7 ಎಕರೆಗಿಂತ ಹೆಚ್ಚಿನ ಕೃಷಿ ಭೂಮಿ ಹೊಂದಿರಬಾರದು, ಮತ್ತು ಅವರ ವಾರ್ಷಿಕ ಆದಾಯ 1,20,000ಕ್ಕಿಂತ ಜಾಸ್ತಿ ಮೀರಿರಬಾರ್ದು. ಈ ಎಲ್ಲ ಷರತ್ತುಗಳು ಅನ್ವಯ ಆಗುತ್ತದೆ. ಸೊ ಈಗ ನೆಕ್ಸ್ಟು ಅತಿ ಶೀಘ್ರದಲ್ಲಿ ಏನು ಇವತ್ತು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅರ್ಜಿ, ಮತ್ತು APLನಿಂದ BPLಗೆ, ಮತ್ತು ಯಾರ್ಯಾರ್ದೆಲ್ಲ ಇದಕ್ಕಿಂತ ಮುಂಚೆ ಅರ್ಜಿಗೆ ಹಾಕಿದ್ದೀರ ಅವ್ರದ್ದೆಲ್ಲ ರಿಜೆಕ್ಟ್ ಆಗಿದೆ. ಸೊ ಅವರು ಕೂಡ ಒಂದು ಅವಕಾಶ ಮುಂದೆ ಎಲ್ಲರೂ ಮೂವರಿಗೂ ಕೂಡ ಒಂದು ಅವಕಾಶ ಬರುವಂಥ ಸಾಧ್ಯತೆಗಳಿವೆ. ಸೊ ದಯಮಾಡಿ ಈಗ ಸದ್ಯಕ್ಕೆ ಯಾವುದೇ ತರಹದ ಅಂಥವು ಅಧಿಸೂಚನೆ ಬಂದಿಲ್ಲ. ಬಂದರೆ ನಾನು ಮತ್ತೊಮ್ಮೆ ವಿಡಿಯೋ ಮಾಡಿ ತಮ್ಮೆಲ್ಲರಿಗೂ ತಲುಪಿಸುವಂಥ ಕೆಲಸ ಮಾಡುತ್ತೇನೆ. ಧನ್ಯವಾದಗಳು.